ಆನೇಕಲ್ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ವಕೀಲರಾದ ಬೆಸ್ತಮಾನಹಳ್ಳಿ ದಿಲೀಪ್ ಅವರ ಜನ್ಮದಿನವನ್ನು ವಕೀಲ ವೃಂದದ ಸ್ನೇಹಿತರು ಸಡಗರ ಸಂಭ್ರಮದಿಂದ ಆಚರಿಸಿದರು. ಪಟ್ಟಣದ ವಕೀಲರಾದ ಚಿಕ್ಕ ಹಾಗಡೆ ಪುರುಷೋತ್ತಮರವರ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಈ ಸಮಾರಂಭದಲ್ಲಿ ದಿಲೀಪ್ ಅವರು ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಿದರು. ಇದೇ ವೇಳೆ ನೆರೆದಿದ್ದ ಸಹೋದ್ಯೋಗಿಗಳು ಹಾಗೂ ಸ್ನೇಹಿತರು ಸಿಹಿ ತಿನ್ನಿಸುವ ಮೂಲಕ ಜನ್ಮದಿನದ ಶುಭಾಶಯ ಕೋರಿದರು. ವೃತ್ತಿ ಬದುಕಿನ ಒತ್ತಡದ ನಡುವೆ ಸ್ನೇಹಿತರೆಲ್ಲರೂ ಸೇರಿ ಆಚರಿಸಿದ ಈ ಹುಟ್ಟುಹಬ್ಬದ ಸಂಭ್ರಮವು ಮರೆಯಲಾಗದ ನೆನಪು ಎಂದು ಸ್ನೇಹಿತರು ಈ ಸಂದರ್ಭದಲ್ಲಿ ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಕೀಲರಾದ ಶಿವರಾಜ್, ಪುರುಷೋತ್ತಮ್, ನಾಗರಾಜ್, ವೆಂಕಿ, ರಾಕೇಶ್, ಸಿಡಿ ಹೊಸಕೋಟೆ, ಚುಕ್ಕಿ, ಅನುರಾಧ, ಆಶಾ, ಪಾಂಡುರಂಗ, ಮಣಿ, ಬಿದರಗೇರಿ, ಶಿವು, ದಿವ್ಯಾ, ಗಿರಿ, ಶಶಿಕಲಾ, ಸುರೇಂದ್ರ, ನಾಗೇಂದ್ರ ಸೇರಿದಂತೆ ಹಲವು ವಕೀಲ ಮಿತ್ರರು ಭಾಗವಹಿಸಿ ದಿಲೀಪ್ ಅವರಿಗೆ ಹೂಗುಚ್ಛ ನೀಡಿ ಶುಭ ಹಾರೈಸಿದರು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಎಲ್ಲ ವಕೀಲರು ಸೇರ್ಕೊಂಡು ಇವತ್ತು ಹುಟ್ಟಿದಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಅವರು ರಾಜಕೀಯದಲ್ಲಿ ವಕೀಲರಾಗಿ ಇನ್ನೂ ಯಶಸ್ಸನ್ನು ಗಳಿಸಲಿ. ನಾವೆಲ್ಲ ಕೂಡ ತುಂಬ ಆತ್ಮೀಯವಾಗಿ ಅವ್ರನ್ನ ಶುಭ ಕೋರ್ತಾ ಇದ್ದೀವಿ. ಇನ್ನಷ್ಟು ಅವ್ರಿಗೆ ಆರೋಗ್ಯ, ಐಶ್ವರ್ಯ ಭಾಳ ಮುಖ್ಯವಾಗಿ ಲಭಿಸಲಿ. ಮತ್ತು ಮುಖ್ಯವಾಗಿ ರಾಜಕೀಯವಾಗಿ ಕಾಂಗ್ರೆಸ್ಸಿಂದ ಅವರು ಭಾಳ ಮುಂಚೂಣಿಯಲ್ಲಿ ಯುವಕರದಲ್ಲಿದ್ದಾರೆ. ಅವ್ರಿಗೆ ಉನ್ನತ ಸ್ಥಾನಗಳು ಸಿಗಲಿ ಅಂತೇಳಿ ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ ಅಂತೇಳಿ ನಾನು ಅವ್ರಿಗೆ ತುಂಬ ಖುಷಿಯಿಂದ ಅವ್ರಿಗೆ ಶುಭಾಶಯನ ಕೊಡ್ತಾ ಇದ್ದೇನೆ. ಹುಟ್ಟುಹಬ್ಬದ ಶುಭಾಶಯ. ಈಗ ಯಾರ್ಯಾರೆಲ್ಲ ಸೇರಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ? ತುಂಬ ಮುಖ್ಯವಾಗಿ ಶಿವರಾಜು, ವೆಂಕಟೇಶಣ್ಣ, ನಾಗರಾಜು, ಬಿಕ್ನಳ್ಳಿ ವೆಂಕಿ, ಮತ್ತು ಸುಜೇಂದ್ರ, ಮತ್ತು ಸಿರೋಸ್ಕೋಟೆ, ಚುಕ್ಕಿ, ರಾಖಿ, ಆಶಾ, ಮತ್ತು ಅಧ್ಯಕ್ಷ ಮಣಿ, ಮತ್ತು ಅನುರಾಧ, ತುಂಬ ಜನ, ಹಲವಾರು ಸ್ನೇಹಿತರು. ಅವರ ಆತ್ಮೀಯ ಬಳಗ ತುಂಬ ಇದೆ ವಕೀಲರು. ಅವರೆಲ್ಲರೂ ಕೂಡ ಸೇರಿ ಇವತ್ತು ವಿಶ್ ಮಾಡ್ತಾ ಇದ್ದೀವಿ. ಅವ್ರು ಇನ್ನೊಂದಷ್ಟು ಬೆಳವಣಿಗೆ ಕಾಣಬೇಕು, ನಾವೆಲ್ಲ ಜೊತೆನಾಗಿ ಇರ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ದಿಲೀಪ್ ಅವರಿಗೆ ಇದನ್ನ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಬುದ್ಧನ ಆಶೀರ್ವಾದ, ಅಂಬೇಡ್ಕರ್ ಅವರ ಆಶೀರ್ವಾದ ಇರಲಿ, ಹಾಗೂ ಇದೇ ರೀತಿಯಂಥ ಅವರ ಇಡೀ ಜೀವನವೂ ಸಹ ಖುಷಿಯಾಗಿರಲಿ ಅಂತೇಳಿ ಅವ್ರಿಗೆ ಆರೈಕೆಯನ್ನು ಮಾಡ್ತಾ ಇದ್ದೀವಿ. ನನ್ನ ಸ್ನೇಹಿತರಾಗಿರ್ತಕ್ಕಂಥ ದಿಲೀಪ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಎಲ್ಲ ರೀತಿಯಲ್ಲಿ ಆಯುಷ್ ಆರೋಗ್ಯವನ್ನು ಕೊಟ್ಟು ದೇವರು ಕಾಪಾಡಿ ಎಲ್ಲ ರೀತಿಯ ಸಹಕಾರ ನಮ್ಮದು ಯಾವತ್ತೂ ಇರ್ತದೆ. ಅವ್ರಿಗೆ ಯಾವತ್ತೂ ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸ್ತೀವಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ದೇವರು ಸದಾ ನಿಮಗೆ ಆಯುಷ, ಐಶ್ವರ್ಯ, ಆರೋಗ್ಯ ಬಗ್ಗೆ ಸದಾ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಹೀಗೆ ಈ ಥರ ಖುಷಿಯಾಗಿರಿ ಅಂತ ಹೇಳ್ತೀವಿ. ಸದಾ ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇದೇ ರೀತಿಯಿಂದ ಕಾನೂನಲ್ಲಿ ಹೆಚ್ಚು ರೀತಿಯಾಗಿ ಮುಂದುವರಿಲಿ ಅಂತ ನಾನು ಕೇಳ್ಕೊಳ್ತೀನಿ. ಕಾರ್ಯಕಾರಿ ಸದಸ್ಯನಾಗಿ ನನ್ನ ಪ್ರೀತಿಯ ಸನ್ಮಾನದಂತ ಬೆಸ್ತಮಾನಹಳ್ಳಿ ದಿಲೀಪ್ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬ ಶುಭಾಶಯಗಳನ್ನು. ಅವರಿಗೆ ದೇವರು ಆಯುಷು, ಅಂತಸ್ತು, ಐಶ್ವರ್ಯ ಸುಖವಾಗಿದೆ ಅಂತ ನಾನು ಕೇಳ್ಕೊಳ್ತೇನೆ. ಅವರ ಮುಂದಿನ ಭವಿಷ್ಯ ಉತ್ತಮಗಳನ್ನು ನಾನು ಆಶಿಸ್ತೇನೆ. ಮತ್ತು ಉತ್ತಮ ಮಕ್ಕಳನ್ನು ಹುಟ್ಟುಹಬ್ಬದ ಶುಭಾಶಯಗಳನ್ನು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳಿಗೆ ಧನ್ಯವಾದಗಳನ್ನು ನೀಡುತ್ತೇನೆ.